ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಧಿಕಾರ ಹಸ್ತಾಂತರದ ಸ್ಫೋಟಕ ಸುದ್ದಿಯನ್ನು ನಿಮ್ಮೆದುರಿಗೆ ನಾನು ಇವತ್ತು ತಂದಿದ್ದೀನಿ. ಏನಾಗಿತ್ತು ಅಂದು ದೆಹಲಿಯಲ್ಲಿ? ಮಾತುಕತೆ ಆಗಿದ್ದೇನು? ಆಣೆ ಪ್ರಮಾಣ ನಡೆದಿದ್ದೇನು? ಮಾತು ಕೊಟ್ಟಿದ್ರೆ ಹಾಗಾದರೆ ಸಿದ್ದರಾಮಯ್ಯನವರು ಕೊಟ್ಟ ಮಾತು ಏನಾಯಿತು? ಆ ಮೀಟಿಂಗಲ್ಲಿ ಏನೇನು ಚರ್ಚೆಗಳಾಯಿತು? ಇದು ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 2023ರಲ್ಲಿ 135 ಸ್ಥಾನಗಳನ್ನು ಗೆದ್ದ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಅನ್ನೋದು ಖಚಿತವಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗಾಗಿ 3 ದಿನ ದೆಹಲಿಯಲ್ಲಿ ನಾಯಕರು ಬೀಡ್ಬಿಟ್ಟಿದ್ರು, ಕಾಯ್ತಾ ಇದ್ರು. ಡಿ ಕೆ ಶಿವಕುಮಾರ್ ಕಂಡೀಷನ್ ಹಾಕಿದ್ರು, ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಮಾತ್ರ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ಬರಲ್ಲ. ಕೊನೆಗೂ ಕಾಡಿಬೇಡಿ, ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ದೆಹಲಿಗೆ ಕರೆಸ್ಕೊಳ್ತಾರೆ. ದೆಹಲಿಯಲ್ಲಿ 4 ಗೋಡೆಯ ಮಧ್ಯದಲ್ಲಿ 6 ಜನ ಕೂತು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ, ಪ್ರಿಯಾಂಕಾ ಗಾಂಧಿಯವರು ಇರಲಿಲ್ಲ. ಯಾರಿದ್ರು ಹಾಗಾದರೆ 6 ಜನ ಆ ಮೀಟಿಂಗಲ್ಲಿ? ಎಸ್, ಇಲ್ಲೇ ಇದೆ ಟ್ವಿಸ್ಟ್. ಆ ಮೀಟಿಂಗಲ್ಲಿ ಇದ್ದಿದ್ದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಲ್ಲಿ ಒಂದು ತೀರ್ಮಾನ ಆಗುತ್ತೆ, ಅಲ್ಲಿ ಒಂದು ನಿರ್ಧಾರ ಆಗುತ್ತೆ, ಅಲ್ಲಿ ಒಂದು ಒಪ್ಪಂದ ಆಗುತ್ತೆ. ಏನದು ಒಪ್ಪಂದದ ಡೀಟೇಲ್ಸ್? ಎಸ್ ವೀಕ್ಷಕರೇ, ದೆಹಲಿಯಲ್ಲಿ ನಡೆದಂಥ ಅಧಿಕಾರ ಹಸ್ತಾಂತರದ ಒಪ್ಪಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಮತ್ತು ಡಿ ಕೆ ಸುರೇಶ್ ಇವರ ಮಧ್ಯದಲ್ಲಿ ನಡೆದಂಥ ಒಪ್ಪಂದ ಏನಪ್ಪ ಅಂದರೆ, ಮೊದಲನೇದಾಗಿ 5 ವರ್ಷ ತಾನೇ CM ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ರಪೋಸಲ್ ಇಟ್ಟಾಗ ಡಿ ಕೆ ಶಿವಕುಮಾರ್ ಕೆಂಡಾಮಂಡಲರಾಗ್ತಾರೆ. ಅದು ಹೇಗೆ ಸಾಧ್ಯ? ಖರ್ಚು ಮಾಡಿದ್ದು ನಾನು, ಓಡಾಡಿದ್ದು ನಾನು, ನನ್ನ ಅಧ್ಯಕ್ಷತೆಯಲ್ಲಿ ಬಂದಿದೆ 135 ಸೀಟುಗಳು, ನಾನಾಗಬೇಕು ಅಂತ ತಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾರೆ. ಆಗ ಸುರ್ಜೇವಾಲಾ ಒಂದು ಮಾತು ಹೇಳ್ತಾರೆ, 2.5 ವರ್ಷ ನೀವಾಗಿ 2.5 ವರ್ಷ ಅವರಾಗಲಿ ಅಂತ. ನಾನೇ ಮೊದಲಿನ ಅವಧಿಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವಾಗ ಹಠ ಹಿಡಿತಾರೆ. ಆಗ ಇಲ್ಲ, ನಾನು ಆಗ್ತೀನಿ ಅಂತ ಸಿದ್ದರಾಮಯ್ಯನವರು ಹಠ ಹಿಡಿತಾರೆ. ಆಗ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯನವರು ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಲಿ ಅನ್ನೋ ಮಾತನ್ನು ಹೇಳ್ತಾರೆ. 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರೆ. ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ, ಅಲ್ಲೊಂದು ಕಂಡೀಷನ್ ಇದೆ. ಆ ಕಂಡೀಷನ್ ಹಾಕಿದ್ದು ಸಿದ್ದರಾಮಯ್ಯನವರು. ಏನದು ಕಂಡೀಷನ್? ಎಸ್ ವೀಕ್ಷಕರೇ, 2.5 ವರ್ಷಗಳ ಅವಧಿಯ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಸಿದ್ದರಾಮಯ್ಯನವರು. ಆದರೆ ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಈ ಎಲ್ಲ ಹಗ್ಗಜಗಾಟಕ್ಕೆ ಈಗ ಕಾರಣ ಆಗಿದೆ. ಹಾಗಾದರೆ ಏನದು ಕಂಡೀಷನ್? ಎಸ್ ವೀಕ್ಷಕರೇ, ಮೊದಲ 2.5 ವರ್ಷಗಳ ಅವಧಿಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗ ನಾಯಕರೊಬ್ಬರು, ದಲಿತ ನಾಯಕರೊಬ್ಬರು, ಲಿಂಗಾಯತ ನಾಯಕರೊಬ್ಬರು, ಮುಸ್ಲಿಂ ನಾಯಕರೊಬ್ಬರು, 4 DCMಗಳು ಬೇಕು. ಈ ಸರ್ಕಾರದಲ್ಲಿ ಅಂದರೆ ಮೊದಲನೇ ಅವಧಿಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಇರಲ್ಲ. ಮುಂದಿನ ಅವಧಿಯ ಸರ್ಕಾರದಲ್ಲಿ, ಮುಂದಿನ 2.5 ವರ್ಷಗಳ ನಂತರದ ಅವಧಿಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾದ ರೀತಿ ಸಂಪುಟವನ್ನು ಅವರು ತಯಾರು ಮಾಡಿಕೊಳ್ಳಿ, ಅದಕ್ಕೆ ನಾನು ಸಪೋರ್ಟಿವ್ ಆಗಿರ್ತೀನಿ. ಆದರೆ ಮೊದಲ ಹಂತದ 2.5 ವರ್ಷಗಳ ಮೊದಲ ಅವಧಿಯ ಸಂಪುಟದಲ್ಲಿ, ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ಗೆ ಸ್ಥಾನ ಇರಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಕಂಡೀಷನ್ ಹಾಕ್ತಾರೆ. ಆದರೆ ಈ ಕಂಡೀಷನ್ಗೆ ಬಿಲ್ಕುಲ್ ಒಪ್ಪಲಿಲ್ಲ ಡಿ ಕೆ ಶಿವಕುಮಾರ್. ಈ ಸರ್ಕಾರದಲ್ಲಿ ನಾನೊಬ್ಬನೇ DCM ಆಗಿರಬೇಕು, KPCC ಅಧ್ಯಕ್ಷ ಸ್ಥಾನನೂ ನನಗೆ ಬೇಕು ಅಂತ ಹೇಳಿ ಅಲ್ಲಿ ಅವರ ಮತ್ತೊಂದು ವಾದವನ್ನು ಮಂಡಿಸ್ತಾರೆ. ಆಗ ಸಿದ್ದರಾಮಯ್ಯನವರು ಯಾವುದೇ ಒಪ್ಪಂದ ಇಲ್ಲ, ನೀವು DCM ಆದರೆ, KPCC ಅಧ್ಯಕ್ಷರಾದರೆ ಒಂದೇ ಅವಧಿ ಆಗೋಗ್ಲಿ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಈ ರೀತಿಯ ಚರ್ಚೆಗಳು ಆ ಮೀಟಿಂಗ್ನಲ್ಲಿ ನಡೆದಿತ್ತು ಅನ್ನೋದು ಈಗ ಸ್ಫೋಟಕವಾಗಿ ರಿವೀಲ್ ಆಗ್ತಾ ಇದೆ. ಇಷ್ಟೆಲ್ಲ ಆದಾಗ ಅಧಿಕಾರ ಹಸ್ತಾಂತರದ ಪ್ರಶ್ನೆಯೇ ಬರಲ್ಲ ಅಂತ ಸಿದ್ದರಾಮಯ್ಯನವರ ಬಣ ವಾದಿಸ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರ ಬಣ ಇಲ್ಲ, ಮಾತಿನ ಪ್ರಕಾರ 2.5 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ
ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, ಕುರ್ಚಿಯನ್ನು ಬಿಟ್ಟುಕೊಡ್ಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಹೈಕಮಾಂಡ್ನ ಮುದ್ರೆ ಇರಲೇ ಇಲ್ಲ. ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿಯವರಾಗಲಿ, ಸೋನಿಯಾ ಗಾಂಧಿಯವರಾಗಲಿ, ಪ್ರಿಯಾಂಕಾ ವಾದ್ರಾ ಆಗಲಿ ಈ ಮೀಟಿಂಗ್ನಲ್ಲಿ ಇರಲೇ ಇಲ್ಲ. ಈ ಯಾವುದೇ ವಿಚಾರಗಳು ರಾಹುಲ್ ಗಾಂಧಿಯವರಿಗೆ ಗೊತ್ತಿಲ್ಲ. ಹಾಗಾಗಿ ಈಗಿನ ಹಗ್ಗ ಜಗ್ಗಾಟ ಯಾವ ರೀತಿಯ ಲಾಜಿಕಲ್ ಎಂಡಿಗೆ ಹೋಗಿ ಮುಟ್ಟುತ್ತೆ, ಯಾವ ರೀತಿಯ ಕನ್ಕ್ಲೂಷನ್ ಇಲ್ಲ ಆಗುತ್ತೆ. ಈ ನಾಯಕರು ಹೇಳೋ ಪ್ರಕಾರ 2.5 ವರ್ಷಗಳ ಅವಧಿಯ ನಂತರ DCM ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂದರೆ ಮೊದಲನೇ ಅವಧಿಯಲ್ಲಿ ಲಿಂಗಾಯತರೊಬ್ಬರು, ಮುಸ್ಲಿಂ ಒಬ್ಬರು, ದಲಿತರೊಬ್ಬರು, ಹಾಗೆಯೇ ಒಕ್ಕಲಿಗರೊಬ್ಬರು 4 ಜನ DCM ಇರಬೇಕಾಗಿತ್ತಲ್ಲ. ಅದಕ್ಕೆ DCM DK ಶಿವಕುಮಾರ್ ಅವಕಾಶ ಕೊಟ್ಟಿಲ್ಲ. ಮತ್ತೊಂದು ಪ್ರಮುಖ ವಿಷಯ ಏನಂದರೆ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು DK ಶಿವಕುಮಾರ್ಗೆ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ರೆಡಿ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಬೆಂಗಳೂರು ಡೆವಲಪ್ಮೆಂಟ್ KJ ಜಾರ್ಜ್ ಅವರಿಗೆ ಹೋಗಬೇಕು ಅಂತ ಹಠ ಹಿಡಿದಿದ್ರು. ಆದರೆ ಸುರ್ಜೇವಾಲಾ ಮತ್ತು BZ ಜಮೀರ್ ಅಹಮದ್ ಖಾನ್ ಇಲ್ಲಿ ಮಧ್ಯ ಪ್ರವೇಶ ಮಾಡಿ DCM DK ಶಿವಕುಮಾರ್ ಅವ್ರಿಗೇನೆ ಆ ಖಾತೆ ಹೋಗಬೇಕು ಅನ್ನೋ ಥರ ತೀರ್ಮಾನಕ್ಕೆ ಬಂದಿದ್ರು. ಹಾಗಾಗಿ ಹಗ್ಗ ಜಗ್ಗಾಟದ ಹಿಂದೆ, ಈ ಅಧಿಕಾರ ಹಸ್ತಾಂತರದ ಹಿಂದೆ, ಈ ನವೆಂಬರ್ ಕ್ರಾಂತಿಯ ಹಿಂದೆ ಹಲವಾರು ಆಯಾಮಗಳಿದ್ದು. ಇಂದು DCM DK ಶಿವಕುಮಾರ್ ಮನೆಯಲ್ಲಿ ಮುಖ್ಯಮಂತ್ರಿಯವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಮತ್ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ದಿಲ್ಲಿ ಸೀಕ್ರೆಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಮ್ಮಲ್ಲಿ ಮಾತ್ರ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.